ಸಿನಿಮಾದ ಕತೆ ಏನೇನು ಹೇಳ್ತಾ ಇದೆ, ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾದ ಕತೆ ನಾವು ರಿಲೀಸ್ ಮುಂಚೆನೂ ಹೇಳಿರಲಿಲ್ಲ ಅದು. ಸಿನಿಮಾ ರಿಲೀಸ್ ಆಗಿದೆ, ಇವಾಗ ಯಾಕೆ ಹೇಳಿ? ಸಿನಿಮಾ ನೀವು ನೋಡ್ಬಿಟ್ಟು ಕತೆ ತಿಳ್ಕೊಳ್ಳಿ ಅಂತ ರಿಲೀಸ್ ಮಾಡಿದಾರಲ್ಲ. ಸಿನಿಮಾ ಕತೆ ಇವಾಗ ಕೇಳ್ತಾರೆ ಯಾರನ್ನ? ಸಿನಿಮಾದ ಕತೆ ಜೊತೆ ಸಿನಿಮಾ ಏನನ್ನು ಒಯ್ಯುತ್ತೆ ಸಮಾಜಕ್ಕೆ ಅಂತ ಕೇಳ್ತಾರೆ. ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಾ? ನೋಡಿಲ್ಲ. ನೋಡ್ಬಿಟ್ಟು ಹೇಳಿ. ದಾವಣಗೆರೆ ತುಂಬಾ ಖುಷಿ. ಯಾಕೆಂದರೆ ನಾನು ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ನಮಗೆ ಉತ್ತರ ಕರ್ನಾಟಕ ಮಂದಿನೇ ಕೈ ಹಿಡಿಯೋದು ಅಂತ. ಸೊ ಇವತ್ತು ದಾವಣಗೆರೆಯಲ್ಲಿದ್ದೀವಿ, ತುಂಬಾ ಖುಷಿ ಆಗ್ತದೆ. ಎಲ್ಲ ಕಡೆ ತುಂಬಾ ಒಳ್ಳೆ ಭರ್ಜರಿಯಾಗಿದೆ, ತುಂಬಾ ಖುಷಿ ಆಗ್ತದೆ. ಸರ್, ಯಾವ ಹೀರೋ ಬಂದರೂ ದಾವಣಗೆರೆ ಅಪ್ಕೊಳ್ತಾರೆ, ನಮ್ಮ ಸಿನಿಮಾ ಕೂಡ ಅಪ್ಕೊಂಡಿದೆ. ಸೊ ಏನು ಹೇಳಕ್ಕೆ ಫಸ್ಟ್ ಸಿನಿಮಾಯಿಂದನೂ ಅಷ್ಟೇ ದಾವಣಗೆರೆ ನಮ್ಮ ಉತ್ತರ ಕರ್ನಾಟಕವೆಲ್ಲ ತುಂಬ ಎಂಕರೇಜ್ ಮಾಡಿದರೆ ಆಯಿತು. ಸೊ ಇವತ್ತು ಅಷ್ಟೇ ಏನು ಚೇಂಜಸ್ ಸರ್, ಇಷ್ಟೊಂದು ಬಾಡಿನ ಇಳಿಸಿದ್ರೆ ಯಾವ ರೀತಿ ತಯಾರಿ? ನೆಕ್ಸ್ಟ್ ಸಿನಿಮಾಗೆ ಯಾವ ಬರುತ್ತೆ ಸಿನಿಮಾ? ಯಾವ ಈ ವರ್ಷನೇ ಬರುತ್ತೆ, ಖಂಡಿತ ಬರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರ ಮೂಲಕ ದಾವಣಗೆರೆ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಸಿನಿಮಾ ನೋಡಿ. ನೀವು ಬರೋದಕ್ಕಿಂತ ಮುಂಚೆ ನಿಮ್ಮ ಸ್ನೇಹಿತರನ್ನ ಕೇಳಿ, ಖಂಡಿತ ಅವ್ರಿಗೆಲ್ಲರೂ ಇಷ್ಟ ಆಗಿರುತ್ತೆ. ರಿವ್ಯೂ ಕೇಳ್ಕೊಂಡೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.